ನಮಸ್ಕಾರ ಮೇಷರಾಶಿಯವರೇ, ಬನ್ನಿ ಏಪ್ರಿಲ್ 17ರಿಂದ 20ರವರೆಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಹುದಾದ 4 ದಿನಗಳ ಬಗ್ಗೆ ಮಾತಾಡೋಣ. ಇದು ಕೇವಲ ಭವಿಷ್ಯ ಅಲ್ಲ, ನಿಮ್ಮ ಮುಂದಿನ ಹಾದಿಯನ್ನೇ ಬದಲಿಸಬಲ್ಲ ಒಂದು ವಿಶೇಷ ಮಾರ್ಗದರ್ಶನ. ಗೊತ್ತಾ, ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದ ಒಂದು ಸುವರ್ಣಾವಕಾಶ ಇದೆಯಲ್ಲ, ಅದು ಈಗ ನಿಮ್ಮ ಬಾಗಿಲು ತಟ್ಟೋ ಸಮಯ. ಆದ್ರೆ ಹುಷಾರಾಗಿರಿ, ಒಂದೇ ಒಂದು ತಪ್ಪೆಜ್ಜೆ ಇಟ್ರೂ ಸಾಕು, ಆ ಅವಕಾಶ ಕೈಜಾರ್ ಹೋಗ್ಬಿಡಬಹುದು. ಅದಕ್ಕೆ ಈ 4 ದಿನಗಳು ತುಂಬಾನೇ ನಿರ್ಣಾಯಕವಾಗಿವೆ. ಹಾಗಾದ್ರೆ ಬನ್ನಿ, ಈ 4 ದಿನಗಳ ಪರೀಕ್ಷೆ ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಯಾಕಂದ್ರೆ ಇದು ನಿಮ್ಮ ಧೈರ್ಯ, ನಿಮ್ಮ ಸಹನೆ ಮತ್ತೆ ನೀವು ತಗೊಳ್ಳೋ ನಿರ್ಧಾರಗಳ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋ ಸಮಯ. ನೋಡಿ, ಏಪ್ರಿಲ್ 17ರಂದು ಹೊಸ ಐಡಿಯಾಗಳು ತಲೆಗೆ ಬರುತ್ತೆ. 19ನೇ ತಾರೀಕು ಸ್ವಲ್ಪ ಹುಷಾರಾಗಿರ್ಬೇಕು, ಒಂದು ಎಚ್ಚರಿಕೆಯ ಘಂಟೆ ಅಂತ ಅಂದ್ಕೊಳ್ಬೋದು. ಇನ್ನು ಏಪ್ರಿಲ್ 20, ಇದು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಡಲಿದೆ. ಈ ದಿನಾಂಕಗಳು ಮುಂದೆ ಬರುವ ಸವಾಲು ಮತ್ತು ಅವಕಾಶಗಳ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡ್ತವೆ. ಸರಿ, ಮೊದಲನೇದಾಗಿ ವೃತ್ತಿ ಅಂದ್ರೆ ಕೆರಿಯರ್ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಶುಕ್ರವಾರ ನಿಮ್ಮ ಕೆಲಸದಲ್ಲಿ ಏನಾದ್ರೂ ಹೊಸದಾಗಿ ಟ್ರೈ ಮಾಡಿ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಇದು ನಿಮ್ಗೆ ಒಳ್ಳೆ ಹೆಸರು ತಂದುಕೊಡೋದ್ರಲ್ಲಿ ಡೌಟೇ ಇಲ್ಲ. ನಿಮ್ಮ ಬಾಸ್ ಅಥವಾ ಸೀನಿಯರ್ಸ್ ಜೊತೆ ಮಾತಾಡುವಾಗ ಧೈರ್ಯವಾಗಿ ಮಾತಾಡಿ, ಆದ್ರೆ ವಿನಯವನ್ನ ಮಾತ್ರ ಮರಿಬೇಡಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಮೇಲಿನ ನಂಬಿಕೆಯನ್ನ ಜಾಸ್ತಿ ಮಾಡುತ್ತೆ. ಇನ್ನು ಶನಿವಾರ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ದಯವಿಟ್ಟು ಯಾರೋ ಹೇಳಿದ್ರು ಅಂತ ಎಲ್ಲೆಲ್ಲೂ ದುಡ್ಡು ಹಾಕೋಕೆ ಹೋಗ್ಬೇಡಿ. ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ನೀವೇ ಪೂರ್ತಿಯಾಗಿ ಯೋಚನೆ ಮಾಡಿ. ಹತ್ತಿರದವರೇ ಹೇಳಿದ್ರು ಇನ್ನೊಮ್ಮೆ ಚೆಕ್ ಮಾಡೋದು ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಸುಮ್ನೆ ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ನೋಡಿ, ಯಶಸ್ಸು ಅಂದ್ರೆ ಬರೀ ಹೆಚ್ಚು ಕೆಲಸ ಮಾಡೋದಲ್ಲ. ಅದರ ಅಸಲಿ ಸೀಕ್ರೆಟ್ ಇರೋದು ಸರಿಯಾದ ಕೆಲಸವನ್ನ ಸರಿಯಾದ ಟೈಮಲ್ಲಿ ಮಾಡೋದ್ರಲ್ಲಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಯಶಸ್ಸು ನಿಮ್ಮ ಹಿಂದೆಯೇ ಬರುತ್ತೆ. ಈ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ, ಸಣ್ಣ ಖರ್ಚುಗಳೇ ಸೇರಿ ಒಂದು ದೊಡ್ಡ ಹೊರೆ ಆಗ್ಬಿಡುತ್ತೆ. ಅದಕ್ಕೆ ₹1 ಖರ್ಚು ಮಾಡೋ ಮುಂಚೆ ನಿಮ್ಗೆ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಇದು ನಿಜವಾಗ್ಲೂ ಬೇಕಾ ಅಂತ. ನೋಡಿ, ಈ ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನ ಎಷ್ಟು ಅನಗತ್ಯ ಖರ್ಚುಗಳಿಂದ ಉಳಿಸುತ್ತೆ ಅಂತ. ಈ ಸಮಯವನ್ನು ಯಶಸ್ವಿಯಾಗಿ ದಾಟೋಕೆ ಕೆಲವು ಸಲಹೆಗಳನ್ನ ಪಾಲಿಸಿ. ಮೊದಲನೆಯದಾಗಿ, ಸಾಲ ಕೊಡುವಾಗಲೂ ತಗೊಳ್ಳುವಾಗಲೂ ಹುಷಾರಾಗಿರಿ. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ತಜ್ಞರ ಹತ್ರ ಮಾತಾಡಿ. ನೆನಪಿಡಿ, ನೀವು ಹಿಂದೆ ಮಾಡಿರೋ ಸೇವಿಂಗ್ಸ್ ಇದೆಯಲ್ಲ, ಅದೇ ಇವತ್ತು ನಿಮ್ಮ ರಕ್ಷಣಾ ಕವಚ. ಹಾಗಾಗಿ ಉಳಿತಾಯದ ಶಕ್ತಿಯನ್ನ ಯಾವತ್ತೂ ಕಡೆಗಣಿಸ್ಬೇಡಿ. ಸರಿ, ದುಡ್ಡಿನ ವಿಷಯ ಆಯ್ತು. ಈಗ ನಮ್ಮ ಗಮನವನ್ನ ಸಂಬಂಧಗಳು ಮತ್ತೆ ನಮ್ಮ ಭಾವನೆಗಳ ಕಡೆಗೆ ತಿರುಗಿಸೋಣ. ಈ ದಿನಗಳಲ್ಲಿ ನಿಮ್ಮ ಭಾವನಾತ್ಮಕ ಸಮತೋಲನ ಹೇಗೆ ಪರೀಕ್ಷೆಗೆ ಒಳಪಡುತ್ತೆ ಅಂತ ನೋಡೋಣ ಬನ್ನಿ. ಒಂದು ಸಿಂಪಲ್ ಪ್ರಶ್ನೆ: ನೀವು ಯಾರ್ ಜೊತೆ ಜಾಸ್ತಿ ಸಮಯ ಕಳೆಯುತ್ತೀರಾ? ಯಾಕಂದ್ರೆ ನಾವು ಯಾರ್ ಜೊತೆ ಇರ್ತೀವೋ ಅವರ ಯೋಚನೆಗಳು, ಅವರ ಮಾತುಗಳು ನಮ್ಮ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಅದಕ್ಕೆ ನಿಮ್ಮ ಒಡನಾಡಿಗಳನ್ನು ಹುಷಾರಾಗಿ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕಾ? ಹಾಗಿದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋ ಜನರಿಂದ ಸ್ವಲ್ಪ ದೂರ ಇರಿ. ಯಾರು ನಿಮ್ಮ ಬೆಳವಣಿಗೆಯನ್ನ ನೋಡಿ ಖುಷಿ ಪಡ್ತಾರೋ ಅಂಥವ್ರ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಕುಟುಂಬದಲ್ಲೂ ಅಷ್ಟೇ, ನೀವೆಷ್ಟು ಪ್ರೀತಿ ಕೊಡ್ತೀರೋ, ಎಷ್ಟು ಗೌರವ ಕೊಡ್ತೀರೋ ಅದು ಖಂಡಿತ ನಿಮ್ಗೂ ವಾಪಸ್ ಬರುತ್ತೆ. ನಿಮ್ಮ ಸಂಗಾತಿ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಆಗ ನೋಡಿ ನಿಮ್ಮಿಬ್ರ ನಡುವಿನ ಬಾಂಧವ್ಯ ಹೇಗೆ ಗಟ್ಟಿಯಾಗುತ್ತೆ ಅಂತ. ಮನೆಯಲ್ಲಿ ಏನಾದ್ರೂ ವಾದ ವಿವಾದ ಶುರುವಾದಾಗ ಶಾಂತವಾಗಿ ಉತ್ತರ ಕೊಟ್ರ ಸಮಸ್ಯೆ ಅಲ್ಲೇ ಮುಗ್ದೋಗುತ್ತೆ. ಅದೇ ನೀವು ಕೋಪ ಮಾಡ್ಕೊಂಡ್ರೆ ಚಿಕ್ಕ ವಿಷಯ ಕೂಡ ದೊಡ್ಡದಾಗ್ಬಿಡತ್ತೆ. ನೆನ್ಪಿಡಿ, ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೋ ಪರಿಸ್ಥಿತಿಯ ಫಲಿತಾಂಶ ಕೂಡ ಹಾಗೇ ಇರುತ್ತೆ. ಓಕೆ, ಈಗ ನಮ್ಮೊಳಗಿರೋ ಅಸಲಿ ಶಕ್ತಿಯನ್ನ ಎಚ್ಚರಗೊಳಿಸೋ ಸಮಯ. ನಮ್ಮೇಲೆ ನಮ್ಗೆ ಬರೋ ಸಂಶಯ ಇದೆಯಲ್ಲ, ಅದನ್ನ ದಾಟಿ ನಮ್ಮ ಆಂತರಿಕ ಶಕ್ತಿಯನ್ನ ಹೇಗೆ ಜಾಗೃತಗೊಳಿಸೋದು ಅಂತ ನೋಡೋಣ. ಕೆಲವೊಂದ್ಸಾರಿ ಅಯ್ಯೋ, ನನ್ ಕೈಲಿ ಇದನ್ನೆಲ್ಲ ಮಾಡಕ್ಕಾಗುತ್ತಾ ಅಂತ ಒಂದು ಅನುಮಾನ ಬರುತ್ತೆ. ಅದು ತುಂಬಾ ಸಹಜ. ಆ ಅನುಮಾನ ಬಂದಾಗ ನಾವು ಒಂದ್ ಹೆಜ್ಜೆ ಹಿಂದಿಡ್ಬಿಡ್ತೀವಿ. ಆದ್ರೆ ನೆನಪಿಡಿ, ಆ ಅನುಮಾನವನ್ನೇ ಮೆಟ್ಟಿ ನಿಂತಾಗ ನಿಮ್ಮೊಳಗಿನ ನಿಜವಾದ ಶಕ್ತಿ ಹೊರಬರುತ್ತೆ. ಈ 4 ದಿನಗಳ ಅಸಲಿ ಮಂತ್ರನೇ ಇದು: ನೀವೇ ನಿಮಗೆ ಶಕ್ತಿ. ಹೊರಗಿನ ಪರಿಸ್ಥಿತಿ ಹೇಗೇ ಇರ್ಲಿ, ನಿಮ್ಮನ್ನ ನೀವು ನಂಬಿ, ನಿಮ್ಮೊಳಗಿರೋ ಶಕ್ತಿಯನ್ನ ನಂಬಿ. ಆಗ ನೋಡಿ, ಪ್ರಪಂಚದ ಯಾವುದೇ ಸವಾಲನ್ನ ಬೇಕಾದ್ರೂ ನೀವು ಧೈರ್ಯವಾಗಿ ಎದುರಿಸಬಹುದು. ನಿಮ್ಗೆ ಅನುಮಾನ ಬಂದಾಗ ಒಂದು ಕೆಲ್ಸ ಮಾಡಿ.
ಹಿಂದೆ ನೀವು ಎದುರಿಸಿದ ಕಷ್ಟಗಳನ್ನ, ಅದರಿಂದ ಹೇಗೆ ಹೊರಗೆ ಬಂದ್ರಿ ಅನ್ನೋದನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಆಗ ಗೊತ್ತಾಗತ್ತೆ ನೀವು ಎಷ್ಟು ಸ್ಟ್ರಾಂಗ್ ಅಂತ. ಆ ನೆನಪುಗಳೇ ಇವತ್ತಿನ ಹೋರಾಟಕ್ಕೆ ನಿಮ್ಗೆ ಬೇಕಾದ ಆತ್ಮವಿಶ್ವಾಸವನ್ನ ಕೊಡುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ, ಯಶಸ್ಸು ಅನ್ನೋದು ಅದೃಷ್ಟದಿಂದ ಬರೋದಲ್ಲ, ಅದು ನಮ್ಮ ಜವಾಬ್ದಾರಿ, ನಾವು ಮಾಡೋ ಕೆಲ್ಸದಿಂದ ಬರೋದು. ಈ 3 ಸರಳ ಹಂತಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪ್ರತಿದಿನ ಸಣ್ಣ ಗುರಿಗಳನ್ನು ಇಟ್ಟುಕೊಂಡು ಮುನ್ನಡೆಯಿರಿ. ಈ ಸಣ್ಣ ಹೆಜ್ಜೆಗಳೇ ನಿಮ್ಮನ್ನ ದೊಡ್ಡ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ತವೆ. ನೆನಪಿಡಿ, ಒಂದು ಸಣ್ಣ ಹೊಸ ಅಭ್ಯಾಸ, ಅದು ಬೆಳಿಗ್ಗೆ ಟೈಮ್ಗೆ ಸರಿಯಾಗಿ ಏಳೋದಾಗಿರಬಹುದು ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡೋದಾಗಿರಬಹುದು, ಅದಕ್ಕೆ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸೋ ಶಕ್ತಿ ಇರುತ್ತೆ. ಸಣ್ಣ ಆದರೆ ಸ್ಥಿರವಾದ ಹೆಜ್ಜೆಗಳು ಮತ್ತು ನಿರಂತರ ಕಲಿಕೆಯೇ ಜೀವನದ ಎಲ್ಲಾ ಪರೀಕ್ಷೆಗಳನ್ನು ಗೆಲ್ಲುವ ನಿಜವಾದ ಕೀಲಿಕೈ. ಈ 4 ದಿನಗಳು ನಿಮಗೆ ದಾರಿದೀಪವಾಗಲಿ. ಆ ಬೆಳಕಿನಲ್ಲಿ ಮುನ್ನಡೆದರೆ ನಿಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ.